ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಕಳ್ಳ ಬಂದು ಕಾವೇರಿ ಮನೇಲಿ ಕಳ್ತನ ಮಾಡ್ಕೊಂಡು ಹೋಗಿರೋದನ್ನು ನೋಡಿದ್ದೀರಲ್ವಾ? ಹಾಗಾದರೆ ಕಾವೇರಿ ಎದ್ದು ಕೂಡಲೇ ಏನು ಮಾಡ್ತಾಳೆ ಅಂತ ನೋಡೋಣಂತೆ ಬನ್ನಿ. ಅರೆ, ಬೆಳಗಾಗಿ ಬಿಟ್ಟಿದೆ. ಅರೆ, ನಾನು ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ಎಚ್ಚರನೇ ಆಗಿಲ್ಲ ನೋಡು. ಎಷ್ಟು ಬೇಗ ಬೆಳಗಾಗಿ ಬಿಟ್ಟಿದೆ. ಅಯ್ಯೋ, ನನಗಂತೂ ತುಂಬಾ ಕೆಲಸ ಇದೆ. ನಾನು ಮೊದಲೆದ್ದು ಕೆಲಸ ಮಾಡಬೇಕು. ಅರೆ, ಮಕ್ಕಳು ಇನ್ನೂ ಮಲಗಿದ್ದಾರೆ. ಇವರು ಎದ್ದೇಳೋಕ್ಕೆ ಮುಂಚೆ ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡಬೇಕು. ಇಲ್ಲಾಂದರೆ ನನ್ನನ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಇವರೆಲ್ಲ. ಮುಖ ತೊಳ್ಕೊಂಡು ಮೊದಲು ಅಂಗಳ ಕಸ ಗುಡಿಸ್ಬೇಕು. ನಾನು ಮೊದಲು ಬಾಗ್ಲ ತೆಗಿತೀನಿ. ಅರೆ, ಚುಟ್ಕಿಯವರಪ್ಪ ರಾತ್ರಿ ಏನಾದರೂ ಹೊರಗಡೆ ಹೋಗಿದ್ರಾ? ಬಾಗಿಲು ತೆಗೆದೇ ಬಿಟ್ಟಿದ್ದಾರೆ. ಅಯ್ಯೋ, ಇವ್ರಿಗಂತೂ ತುಂಬಾ ಮರಿವು ನೋಡು. ಬಾಗಿಲು ಹಾಗೆ ತೆಗೆದು ಮತ್ತೆ ಮಲ್ಕೊಂಡು ಬಿಟ್ಟಿದ್ದಾರೆ. ಅರೆ, ಟೆಜುರಿಯಲ್ಲಿರೋ ಬಟ್ಟೆ ಬಂಗಾರ. ಅಯ್ಯೋ, ಹಾಗಾದರೆ ಇದು ಚುಟ್ಕಿಯವರಪ್ಪ ತೆಗೆದಿದ್ದಲ್ಲ. ಅಯ್ಯೋ, ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ ನಮ್ಮ ಮನೆಯಲ್ಲಿ. ಅಯ್ಯೋ, ಮೊದಲು ಚುಟ್ಕಿಯವರಪ್ಪಗೆ ಹೇಳಬೇಕು ಇದನ್ನು. ಚುಟ್ಕಿಯವರಪ್ಪ, ಚುಟ್ಕಿಯವರಪ್ಪ, ಎದ್ದೇಳಿ ಬೇಗ. ರೇ, ಎದ್ದೇಳಿ, ಎದ್ದೇಳಿ ಬೇಗ. ಹೇಳಿ, ನೋಡಿಲಿ ಏನಾಗಿದೆ ಅಂತ ನೋಡಿ. ಎದ್ದೇಳಿ, ಬೇಗನೆ ಎದ್ದೇಳಿ. ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ದಾರೆ ನೋಡಿ. ಇಲ್ಲಿ ಎದ್ದೇಳಿ, ಏನಾಗಿದೆ ನೋಡೇಳಿ. ಅರೆ, ಏನೇ ನಿನ್ನ ಗೋಳು? ಸ್ವಲ್ಪ ಮಲ್ಕೋದಕ್ಕೂ ಬಿಡೋದಿಲ್ಲ. ನಾನು ಇನ್ನೂ ಸ್ವಲ್ಪ ಮಲ್ಕೋತೀನಿ. ಅರೆ, ಇಲ್ಲಿ ಕೇಳಿ, ನಮ್ಮ ಮನೆ ಕದ ತೆಗೆದು ಎಲ್ಲ ಟೆಜ್ರಿಯಲ್ಲಿರೋ ಒಡವೆಗಳನ್ನು ತಗೊಂಡು ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೀ. ಏನು, ಕಳ್ತನ ಮಾಡ್ಕೊಂಡು ಹೋಗಿದಾರಾ? ಏನೇ ಸರಿಯಾಗಿ ನೋಡು. ನೀನೇ ಏನಾದರೂ ರಾತ್ರಿ ಕದ ಹಾಕೋದನ್ನು ಮರ್ತಿರ್ಬೇಕು. ಅಯ್ಯೋ ಇಲ್ಲ ರೀ, ನನಗೆ ಸರಿಯಾಗಿ ನೆನಪಿದೆ. ನಾನು ರಾತ್ರಿ ನೀವೆಲ್ಲ ಮಲಗಿದ ಮೇಲೆ ಹಸುಗೆ ಮೇವು ಹಾಕಿ ಆಮೇಲೆ ಕದ ಹಾಕಿ ಮಲ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ರೀ, ಟೆಜುರಿಲಿ ಏನೂ ಇಲ್ಲ ನೋಡಿಲಿ, ಎಲ್ಲ ಖಾಲಿ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ಅಮ್ಮ, ನನಗೆ ಸ್ವಲ್ಪ ಮಲ್ಕೋದಕ್ಕೂ ಬಿಡೋದಿಲ್ಲ ನೋಡು. ಎಷ್ಟೊಂದು ಬಾಯ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ನಾನು ಮಲ್ಕೋಬೇಕು ಅನ್ಕೊಂಡಿದ್ದೆ. ಅರೆ, ಏನೋ ನಡೀತಾ ಇದೆ ಇಲ್ಲಿ. ಹೌದು ರೀ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ರಾತ್ರಿ ಕದ ಹಾಕಿನೇ ಮಲಗಿರೋದು. ಆದರೆ ಟೆಜುರಿಲೂ ಎಲ್ಲ ಖಾಲಿ ಖಾಲಿ ಮಾಡಿಕೊಂಡೇ ಹೋಗಿದ್ದಾರೆ. ಇದು ಯಾರೋ ಕಳ್ತನ ಮಾಡಿದ್ದಾರೆ. ಆದರೆ ನಮಗೆಲ್ಲ ಎಚ್ಚರನೇ ಆಗಿಲ್ಲ ನೋಡು. ನೋಡಿ, ಎಲ್ಲ ಒಡವೆಗಳು ಇತ್ತು ಇದರಲ್ಲಿ. ನಂದಷ್ಟೇ ಅಲ್ಲ, ಪಕ್ಕದ ಮನೆಯವರೆಲ್ಲ ಕೊಟ್ಟಿರೋ ಒಡವೆಗಳು ಇಲ್ಲೇ ಇತ್ತು. ಎಲ್ಲನೂ ತಗೊಂಡೇ ಹೋಗ್ಬಿಟ್ಟಿದ್ದಾರೆ ರೀ. ಅಲ್ಲೇ ನಮ್ಮ ಮನೇಲಿ ಕಳ್ತನ ಆಗಿದ್ದೀನಾ? ಅಯ್ಯೋ, ನನಗೆ ರಾತ್ರಿ ಎಚ್ಚರನೇ ಆಗಿಲ್ಲ ನೋಡು. ನಾನೇನಾದರೂ ಎಚ್ಚರ ಇದ್ರೆ ಕಳ್ಳನ್ನ ಹಿಡಿದು ಬಿಡ್ತಿದ್ದೆ. ಅಯ್ಯೋ, ಏನು ಮಾಡೋದೇವ್ರಿ ಈಗ? ಕಳ್ಳ ಹೇಗೆ ಸಿಗ್ತಾನೆ ನಮಗೆ? ಅರೆ, ಏನು ಮಾಡ್ತಿದ್ದಾರೆ ಇವರೆಲ್ಲ? ಎಲ್ಲರೂ ಎದ್ಬಿಟ್ಟಿದ್ದಾರೆ. ನಾನೊಬ್ಬನೇ ಮಲಗಿದ್ದೀನಿ ಅನಿಸುತ್ತೆ. ನಾನು ನೋಡ್ತೀನಿ ಏನೆಲ್ಲ ಮಾಡ್ತಿದ್ದಾರೆ ಇವರೆಲ್ಲ ಅಂತಾನೆ. ಏನಾಯ್ತು ಚುಟ್ಕಿ ಅಕ್ಕ, ಏನಾಯ್ತು? ಯಾರೋ ಚಿಕ್ಕು ನಮ್ಮ ಮನೇಲಿ ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ ನೋಡು. ನೀನು ಚಿಂತೆ ಮಾಡಬೇಡ, ನಾನು ಅವನ್ನ ಹುಡುಕ್ತೀನಿ ಕಾವೇರಿ. ಅಯ್ಯೋ, ಈ ಊರಿನ ಜನರ ಬಂಗಾರ ಎಲ್ಲ ನಾನೇ ಇಟ್ಕೊಂಡಿದ್ದೆ ಟೆಜುರಿಯಲ್ಲಿ. ಅವ್ರಿಗೆಲ್ಲ ನಾನು ಏನು ಅಂತ ಹೇಳಿ. ಕಾವೇರಿ, ಕಾವೇರಿ, ಏನು ಮಾಡ್ತಾ ಇದೀಯ ಕಣೆ? ಇನ್ನೂ ಕೆಲಸ ಮುಗ್ದಿಲ್ವಾ? ಅಯ್ಯೋ, ಇವಳಿಗೆ ಏನು ಹೇಳಿ ನಾನೀಗ? ಇವಳ ಬಂಗಾರ ಕೂಡ ನನ್ನ ಟೆಜುರಿಲಿ ಇತ್ತು. ಅಯ್ಯೋ, ಅರೆ, ಏನೇ ಕಾವೇರಿ, ನಿನ್ನ ಮನೆಗೆ ಬಂದರೆ ತಿರುಗಿ ಆ ಕಡೆ ಹೊಳ್ತಿದೀಯಾ? ಏನು ಇಷ್ಟೊಂದು ಸಕ್ ಬಂತ ನಿನಗೆ? ಮಾತಾಡ್ತಾನೆ ಇಲ್ಲ ನನ್ನ ಹತ್ರ. ಅದು ಅಕ್ಕ, ಏನಾಯಿತು ಅಂದರೆ ಅದು ನೀವೆಲ್ಲ ನನ್ನ ಹತ್ರ ಟೆಜುರಿಯಲ್ಲಿ ಇಡೋಕ್ಕೆ ಒಡವೆ ಕೊಟ್ಟಿದ್ರಲ್ಲ. ಹಾಂ, ಕೊಟ್ಟಿದ್ದೀವಲ್ಲ. ಎಲ್ಲಾದರೂ ಊರಿಗೆ ಹಾಕೊಂಡು ಹೋಗ್ಬೇಕಾ? ಹಾಕೊಂಡು ಹೋಗು ಕಾವೇರಿ. ಅಯ್ಯೋ, ಅದಲ್ಲಕ್ಕ,
ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ನಮ್ಮ ಒಡವೆ ಎಲ್ಲ ಕಳ್ತನ ಆಗಿಬಿಟ್ಟಿದೆ. ಏನು ಹೇಳ್ತಾ ಇದೀಯ ನೀನು? ನಿನಗೇನು ಕನಸಿಲ್ಲ ಬಿದ್ದಿಲ್ಲ ಅಲ್ವಾ? ಮತ್ತೆ ಮುಂಜಾನೆ ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ ಅಕ್ಕ. ನಾವು ರಾತ್ರಿ ಮಲ್ಕೊಂಡಿರುವಾಗ ಯಾರೋ ಬಂದು ಬಾಗಿಲು ತೆಗೆದು ಟೆಜೂರಿಯಲ್ಲಿರೋ ಬಂಗಾರನೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಮಗೆ ಎಚ್ಚರನೇ ಆಗಿಲ್ಲ ಅಕ್ಕ. ಅಯ್ಯೋ, ಏನು ಹೇಳ್ತಾ ಇದೀಯ ಕಾವೇರಿ ನೀನು? ನನ್ನಂತೂ ನನ್ನ ಗಂಡನ ಮನೆಯಲ್ಲಿ ನಮ್ಮ ಅತ್ತೆ ಇಟ್ಕೊಳ್ಳೋದೇ ಇಲ್ಲ. ಮೊದಲೇ ನನಗೆ ನನ್ನ ಗಂಡ ಸರ ಕೊಡಿಸಿರೋದು ಅವಳಿಗೆ ಇಷ್ಟನೇ ಇರಲಿಲ್ಲ. ಈಗ ಅದು ಕಳೆದೋಗಿದೆ ಅಂತ ಅಂದರೆ ಅವ್ರಿಗೆ ಇದೊಂದೇ ಕಾರಣ ಸಾಕು ನನ್ನನ್ನು ಹೊರಗಡೆ ಹಾಕೋದಕ್ಕೆ. ನಾನೇನು ಹೇಳಿ ನನ್ನ ಗಂಡನಿಗೆ? ಅರೆ, ಏನು ಹೇಳ್ತಾ ಇದೀಯ ಕಾವೇರಿ ನೀನು? ನಿಜಾನಾ? ನಿಜವಾಗ್ಲೂ ಕಳ್ತನ ಆಗೋದ? ಅಯ್ಯೋ, ನಾನೇನು ಮಾಡಲಿ? ಅಯ್ಯೋ, ಸಮಾಧಾನ ಮಾಡ್ಕೋ ಗೀತಕ್ಕ. ಚುಟ್ಕಿಯವರಪ್ಪ ಹುಡ್ಕಾಡೋಕೆ ಹೋಗಿದ್ದಾರೆ. ಅವರು ಹೇಗಾದರೂ ಮಾಡಿ ಆ ಕಳ್ಳನ್ನ ಹಿಡ್ಕೊಂಡು ಬಂದೇ ಬರ್ತಾರೆ. ನಮ್ಮೆಲ್ಲರ ಒಡವೆಗಳು ಸಿಕ್ಕೇ ಸಿಗುತ್ತೆ ಗೀತಕ್ಕ. ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ಕಳ್ಳ ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣಂತೆ. ಅಲ್ಲಾದರೂ ಅವರು ಹುಡುಕಿ ಕೊಟ್ಟೇ ಕೊಡ್ತಾರೆ. ಅಯ್ಯೋ, ನಿಮ್ಮ ಪಕ್ಕದಲ್ಲಿ ಅವನು ಬಂದು ಹೋದ್ರೂ ನಿಮಗೆ ಗೊತ್ತಾಗಿಲ್ಲ. ಇನ್ನು ಆ ಪೊಲೀಸರು ಎಲ್ಲಿಂದ ಕಂಡುಹಿಡಿತಾರೆ? ನನ್ನ ಸರ ನಮ್ಮ ಮನೇಲಿ ಟೆಜೂರಿ ಎಲ್ಲ ಏನೂ ಇಲ್ಲ ಅಂತ ನಿನ್ನ ಹತ್ರ ಜೋಪಾನ ಮಾಡಿ ಇಟ್ಕೋತಾಳೆ ಅಂತ ಕೊಟ್ರೆ ನೀನು ಎಲ್ಲ ಕಳೆದು ಕೂತಿದೀಯ, ನಮ್ಮ ಒಡವೆನೆಲ್ಲ. ಕಾವೇರಿ, ಈ ಜನ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಅದೆಲ್ಲ ನಿಜಾನಾ? ಹಾಂ, ಹೌದು ಸುಮತಿ, ಎಲ್ಲ ನಿಜಾನೇ. ಅದಕ್ಕೆ ಇವರೆಲ್ಲ ಬಂದಿರೋದು. ಹಾಗಾದರೆ ನಮ್ಮ ಒಡವೆಗಳೆಲ್ಲ ಕಳ್ಳ ತಗೊಂಡು ಹೋಗ್ಬಿಟ್ನಾ? ಇದೆಲ್ಲ ಯಾವಾಗ ನಡೀತೆ? ಸ್ವಲ್ಪ ನೀನು ನಮ್ಮನ್ನ ಎಬ್ಸಿದ್ರೆ ಎಲ್ಲರೂ ಕೂಡಿ ಕಳ್ಳನ್ನ ಹಿಡಿಬೋದಿತ್ತಲ್ವಾ? ನಾವೆಲ್ಲ ಮಲ್ಕೊಂಡಿರುವಾಗ ರಾತ್ರಿ ಕಳ್ಳ ಬಂದಿದ್ದು ನಮಗೆ ಗೊತ್ತೇ ಆಗಿಲ್ಲ. ಅಯ್ಯೋ, ನಮ್ಮಮ್ಮ ಪ್ರೀತಿಯಿಂದ ನನಗೆ ಓಲೆ ಕೊಡಿಸಿದ್ರು, ಎಲ್ಲ ಕಳೆದೋಯ್ತಾ? ಸಮಾಧಾನ ಮಾಡ್ಕೋ ಸುಮತಿ. ಚುಟ್ಕಿಯವರಪ್ಪ ಕಳ್ಳನ್ನ ಹಿಡಿಯೋದಕ್ಕೆ ಹೋಗಿದ್ದಾರೆ. ಹೇಗಾದರೂ ಮಾಡಿ ಕರ್ಕೊಂಡು ಬಂದೇ ಬರ್ತಾರೆ. ನೀನು ಚಿಂತೆ ಮಾಡೋಕೆ ಹೋಗಬೇಡ. ನಾವೆಲ್ಲ ನಿನ್ನ ಹತ್ರ ಕೊಡೋದನ್ನು ಅವನೇನಾದರೂ ನೋಡಿದ್ನೋ ಏನೋ, ಅದಕ್ಕೆ ಎಲ್ಲರ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅನಿಸುತ್ತೆ. ಹಾಂ ಸುಮತಿ, ನನಗೂ ಹಾಗೇನೇ ಅನಿಸ್ತಾ ಇದೆ. ಅವನಿಗೆ ಗೊತ್ತಾಗುತ್ತೆ ಎಲ್ಲ ಒಡವೆ ನಮ್ಮ ಮನೇಲೇ ಇದೆ ಅಂತ. ನಾನೇನು ಮಾಡಲಿ? ಅಯ್ಯೋ, ನನ್ನ ಬಂಗಾರ ಎಲ್ಲ ಎಲ್ಲೋಯ್ತು. ನಾನೇನು ಮಾಡಲಿ? ನನ್ನ ಗಂಡನ ಜೇಬಿಂದ ಒಂದಷ್ಟು ದುಡ್ಡು, ಮೊಟ್ಟೆ ಮಾರೊಂದು ಒಂದಷ್ಟು ದುಡ್ಡು, ಹಾಲಿಗೆ ನೀರು ಸೇರಿಸಿ ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಸೇರಿಸಿ ಸರ ಮಾಡಿ ಇವಳು ಕೈಲಿ ಇಟ್ಕೊಳ್ಳೋಕೆ ಕೊಟ್ರೆ ಇವಳೆಲ್ಲ ಕಳೆದು ಬಿಟ್ಟಿದ್ದಾಳೆ. ನಾನೇನು ಮಾಡಲಿ? ನನ್ನ ಸರ ಇವಳು ಟೇಜ್ರಿಲಿ ಭದ್ರವಾಗಿರುತ್ತೆ ಅಂತ ಕೊಟ್ರೆ ನನಗಿಂತ ಮುಂಚೆ ಇವಳೇ ಕಳೆದು ಬಿಟ್ಟಿದ್ದಾಳೆ. ನನ್ಗನ್ಸುತ್ತೆ ಇವಳ ಮನೆಗೆ ಯಾವ ಕಳ್ಳನೂ ಬಂದೇ ಇಲ್ಲ. ಇವಳೇ ಬೇಕು ಅಂತ ಈ ತರ ನಾಟಕ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅರೆ ಗೀತಕ್ಕ, ಏನ್ ಮಾತಾಡ್ತಾ ಇದೀಯಾ ನೀನು? ನಾನು ಯಾವತ್ತಾದ್ರೂ ಕಳ್ತನ ಮಾಡಿರೋದನ್ನ ನೋಡಿದೀಯಾ ನೀನು? ನಾನೇನಾದ್ರೂ ಆ ಥರ ಕಾಣಿಸ್ತೀನ ನಿನಗೆ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇಷ್ಟು ದಿನ ನೀನೇ ಯಾರ ಮನೇಲೂ ಕಳ್ತನ ಮಾಡಿಲ್ಲ. ಆದರೆ ಈಗ ಊರಿನ ಜನ ಎಲ್ಲ ನಿನ್ನ ಹತ್ರನೇ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರಲ್ವಾ? ಇದೇ ಸರಿಯಾದ ಸಮಯ ಅಂತ ನೀನು ಹೀಗೆ ಮಾಡಿರ್ಬೋದು ಅನ್ಸುತ್ತೆ ನನಗೆ. ಎಲ್ಲ ಕಳ್ತನ ಆಯಿತು ಅಂತ ಆಮೇಲೆ ಶ್ರೀಮಂತೆ ಆಗಬೇಕು ಅಂತ ಮಾಡಿದೀಯಾ ಈ ಥರ? ಓ ನೋ! ಅಯ್ಯೋ ಗೀತಕ್ಕ, ಏನು ಮಾತಾಡ್ತಾ ಇದೀಯಾ ನೀನು? ನಾವು ಯಾವತ್ತಾದರೂ ಆ ಥರ ಮಾಡಿದ್ದೀವ? ನೀವು ನೋಡಿದ್ದೀರಾ? ಆ ಥರ ಏನಾದರೂ ಕಳ್ತನ ಮಾಡಬೇಕನ್ಸಿದ್ರೆ ನಾವೇ ಕೋಟ್ಯಾಧೀಶ್ವರ ಆಗಿರ್ತಿದ್ವಿ ಇಷ್ಟು ಬೇಗ. ನಮಗೆ ಆ ಥರ ಸಂಪಾದನೆ ಮಾಡೋದು ಒಂಚೂರೂ ಇಷ್ಟ ಇಲ್ಲ. ನಾವು ಪ್ರಾಮಾಣಿಕತೆಯಿಂದ ದುಡಿದು ತಿಂತಾ ಇದ್ದೀವಿ. ನೀನು ಆ ಥರ ಮಾತಾಡೋದು ತಪ್ಪು. ಒಂದು ವೇಳೆ ಆ ಕಳ್ಳ ಸಿಗದೇ ಇದ್ದರೂ ನನ್ನ ಹೊಲ ಮಾರೇ ಆದರೂ ನಿನಗೆ ಒಡವೆ ತಂದು ಕೊಡ್ತೀನಿ ನಾನು. ನೀನು ಕಳ್ಳ ಅಂತ ಮಾತ್ರ ಹೇಳಬೇಡ ನಮಗೆ. ಹೌದು ಗೀತಕ್ಕ, ನಾನು ಈ ಊರಿನ ಸಾಹುಕಾರ ಆದರೂ ಕೂಡ ರಾಜು ಮತ್ತು ಕಾವೇರಿ ಯಾವತ್ತೂ ನನ್ನ ಹತ್ರ ಬಂದು ಕೈ ಒಡ್ಡಿ ಹಣ ಬೇಡೋದಿಲ್ಲ. ಅಷ್ಟೊಂದು ಪ್ರಾಮಾಣಿಕತೆಯಿಂದ ದುಡಿದಿದ್ದನ್ನು ಮಾತ್ರ ಇಸ್ಕೋತಾರೆ. ಅವರು ಕಳ್ತನ ಮಾಡಿದ್ದಾರೆ ಅಂತ ಹೇಳಬೇಡ ನೀನು. ಅಯ್ಯೋ, ಏನು ನಡೀತಾ ಇದೆ ಇಲ್ಲಿ? ಕಳ್ಳ ಬಂದು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ.
ಆದರೆ ಇಲ್ಲಿ ಎಲ್ಲರಿಗೂ ನಮ್ಮ ಅಪ್ಪ ಅಮ್ಮನೇ ಕಳ್ಳನಾಗೆ ಕಾಣ್ತಾ ಇದ್ದಾರೆ. ಅಯ್ಯೋ, ನಾನು ಕಳ್ಳನ್ನ ಹಿಡಿದು ಇವ್ರಿಗೆಲ್ಲ ತೋರಿಸ್ಬೇಕು. ನಮ್ಮ ಅಪ್ಪ ಅಮ್ಮನ ಈ ಕಷ್ಟದಿಂದ ಪಾರ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಕಳ್ಳ ಮಾಡಿರೋ ಕೆಲಸದಿಂದ ಏನೆಲ್ಲ ರಾದಂತ ಆಯಿತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಳ್ಳತನ ಮಾಡಿರೋ ಕಳ್ಳ ಸಿಗ್ತಾನೋ ಇಲ್ವೋ ಅಂತ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.